ನನಗೆ ನಿಮಗೆ ಹುಟ್ಟುಹಬ್ಬ ಶುಭಾಶಯಗಳು. ಥ್ಯಾಂಕ್ ಯು. ಇವತ್ತು ಹುಟ್ಟುಹಬ್ಬದ ಪರವಾಗಿ ಏನೇನು ಕಾರ್ಯಕ್ರಮಗಳು ಅನ್ಕೊಂಡಿದ್ದೀರಾ? ಇವತ್ತು ಹುಟ್ಟುಹಬ್ಬದ ಪರಿಹಿತವಾಗಿ ನಮ್ಮ ಊರಿನ ಗ್ರಾಮಸ್ಥರು, ನಮ್ಮ ಚಿಕ್ಕಪ್ಪರು, ನಮ್ಮ ಹುಡುಗರಾಗ್ಬೋದು, ನನ್ನ ಸ್ನೇಹಿತರು, ಊರಿನ ಎಲ್ಲ ಥರ ಜನಗಳು ಪ್ರತಿ ವರ್ಷನೂ ಇದೇ ರೀತಿ ಅದ್ದೂರಿಯಾಗೆ ಈ ಹುಟ್ಟುಹಬ್ಬನ ಆಚರಿಸ್ಕೊ ಬರ್ತಾ ಇದ್ದಾರೆ. ನಮ್ಮ ಹುಡುಗರು ಏನೇನು ಕಾರ್ಯಕ್ರಮ ಅನ್ಕೊಂಡಿದ್ದೀರಾ? ಇವತ್ತು ಮೊದಲನೇ ಸ್ಕೂಲ್ಗೆ ಹೋಗಿದ್ದು, ಗೌರ್ಮೆಂಟ್ ಸ್ಕೂಲಲ್ಲಿ ಮಕ್ಕಳಿಗೆಲ್ಲ ಸಿಹಿ ತಿಂಡಿಗಳು ಮಾಡಿಸಿದ್ದು. ಪ್ರತಿ ವರ್ಷ ನನ್ನ ಸ್ಕೂಲಲ್ಲಿ ನನ್ನ ಒಂದು ವರ್ಷ ಬಿಟ್ಟಂಗೆ ಇವತ್ತು ನನ್ನ ಸ್ಕೂಲ್ ಬಿಟ್ಟು SLC ಬಿಟ್ಟು ಇವತ್ತವರೆಗೂ ನಾನು ಅಲ್ಲೇ ಪ್ರತಿ ವರ್ಷ ನನಗೆ ಆ ಕಾರ್ಯ ನಾವು ಹುಟ್ಟುಹಬ್ಬ ನಾನು ಆ ಸ್ಕೂಲಲ್ಲಿ ಆಚರಿಸ್ಕೊತೀನಿ. ಎಲೆಕ್ಷನ್ ಬೇರೆ ಯಾವ ಥರ ಎಲೆಕ್ಷನ್ನು ಬಗ್ಗೆ ನಾವು ಹೇಳಬೇಕಂದ್ರೆ ನಮ್ಮ ಸಾಹೇಬರು ಅವ್ರು ಕಂಡುಬಿಡ್ಬೇಕು. ಯಾವತ್ತು ನಮ್ಮ ಸಾಹೇಬರು ಕಂಡುಬಿಡ್ತಾರೆ ಎಸ್ ಸೋಮಶೇಖರ್ ಅವರು, ಅವತ್ತು ನಾನು ಮುಂದೆ ನಡ್ಕೊಂಡು ಹೋಗ್ತೀನಿ. ಜೊತೆ ಅವ್ರು ಕೊಟ್ಟರು ಮಾಡ್ತೀನಿ, ಕೊಡದೇ ಇದ್ರು ಸಾಹೇಬ್ರ ಜೊತೆ ಇದು ಕೆಲಸ ಮಾಡ್ತೀನಿ. ಥ್ಯಾಂಕ್ ಯು. ನಮಸ್ಕಾರ. ಇವತ್ತು ಡಾಕ್ಟರ್ ಕಿರಣ್ ಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಭಗವಂತ ಅವ್ರಿಗೆ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಎಲ್ಲ ರೀತಿಯಲ್ಲಿ ಉನ್ನತ ಹುದ್ದೆಯಲ್ಲಿ ಮುಂದೆ ರಾಜಕೀಯದಲ್ಲೂ ಸಹ ಒಳ್ಳೆ ಇದಾಗಲಿ ಅಂತೇಳಿ ಅವರ ಸಮಾಜ ಸೇವೆ ಇವತ್ತಿನವರೆಗೂ ನಾವು ಆವತ್ತಿಂದ ನೋಡ್ಕೊಂಡು ಬರ್ತಾ ಇದ್ದೀವಿ. ಒಳ್ಳೆ ಕೆಲಸಗಳನ್ನ ಮಾಡ್ತಿದ್ದಾರೆ. ಅವ್ರಿಗೆ ಭಗವಂತ ರಾಜರಾಜೇಶ್ವರಿ ತಾಯಿ ಒಳ್ಳೇದು ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ಇವತ್ತು ಡಾಕ್ಟರ್ ಕಿರಣ್ ಕುಮಾರ್ ಅವರಿಗೆ ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದೀವಿ. ಈ ಪಟ್ಟಿಂಗಿನ ಗ್ರಾಮಸ್ಥರೆಲ್ಲ ಸೇರಿ ಮಾಡ್ತಾ ಇರೋದು. ಜನತೆಗೆ ಇವರು ಕಷ್ಟಪಟ್ಟು ಜನಗಳಿಗಾಗ್ಲಿ ಮತ್ತೆ ಏನೇ ಕೆಲಸ ಕಾರ್ಯಗಳಲ್ಲಿ ನುಗ್ಗಿ ಕೆಲಸ ಮಾಡೋಂತ ಏಕೈಕ ನಾಯಕ ಅಂದ್ರೆ ಯುವ ನಾಯಕ ಅಂದ್ರೆ ಡಾಕ್ಟರ್ ಕಿರಣ್ ಕುಮಾರ್ ಅವರು. ಇವತ್ತು ಮದನ ಫುಡ್ ಸ್ಕೂಲಲ್ಲಿ ಓದಿ ಇವರು ಡಾಕ್ಟರೇಟ್ ತಗೊಂಡಿದ್ದಾರೆ. ಇವತ್ತು ತಗೊಂಡು ಇವತ್ತು ಅಲ್ಲೂ ಅನ್ನದಾನ ಮತ್ತೆ ಕಿಸ್ಬೇಟು ಎಲ್ಲ ಕೊಟ್ಟು ಬಂದಿದ್ದೀವಿ. ಅಲ್ಲೂ ಮಕ್ಕಳಿಗೆ ಉಚಿತ ಸಾಮಿನ ಕೊಡ್ಸಿದ್ದಾರೆ. ಮತ್ತೆ ನಮ್ಮ ಮುನಿಯಪ್ಪನವರು ಚೇರು ಟೇಬಲ್ಸ್ ಇದೆಲ್ಲ ಏನದ ಅದೆಲ್ಲ ದಾನ ಮಾಡಿ ಇಬ್ಬರು ಸೇರ್ಕೊಂಡು ದಾನ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಚೆನ್ನಾಗಿ ಅವ್ರಿಗೆ ಕೆಲಸ ಕಾರ್ಯ ಸಿಗಬೇಕು. ಎಸ್ ಟಿ ಸೋಮಶೇಖರ್ ಅವರು ಮೀಸಲಾಗಿ ನಮ್ದು ಎಸ್ ಟಿ ಇದಕ್ಕೆ ಮಾಡಿ ಅವ್ರಿಗೆ ಕಾರ್ಪೊರೇಟ್ ಟಿಕೆಟ್ ಕೊಡಬೇಕು. ಈ ಜನತೆಗೆ ಏನ್ ಕಷ್ಟ ಇದೆಯೋ ಅವ್ರಿಗೆಲ್ಲರೂ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿಕೊಡ್ತಾರೆ. ಅವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು. ಕಿರಣ್ ಕುಮಾರ್. ಡಾಕ್ಟರ್ ಕಿರಣ್ ಕುಮಾರ್ ಅವ್ರಿಗೆ ಹುಟ್ಟುಹಬ್ಬದ ನಮ್ಮ ಗ್ರಾಮಸ್ಥರಲ್ಲಿ ಎಲ್ಲರಿಂದ ಸೇರಿ ನಾನು ಸೇರಿ ಹುಟ್ಟುಹಬ್ಬದ ಶುಭಾಶಯವನ್ನು ಮತ್ತೆ ನಾನು ಹೇಳ್ತಾ ಇದ್ದೀನಿ. ಈ ಕ್ಷೇತ್ರದಲ್ಲಿ ಇಲ್ಲಿ ಕೆಲಸ ಮಾಡಿರೋದು ಯಾರು ಮಾಡಿಲ್ಲ, ಇವರೊಬ್ರು ಬಿಟ್ರೆ. ಇವತ್ತು ನಮಗೆ ಕೊಟ್ಟಿರೋ ತೊಂದರೆಗಳೆಲ್ಲ ಕೊಟ್ಟಿರೋದೆಲ್ಲ ನಾವು ನೋಡಿ ಇದನ್ನ ಈ ಕಾರ್ಯಕ್ರಮ ಮಾಡಿಕೊಡ್ಲೇಬೇಕು ಅಂತಾನೆ ನಾವು ಸುತ್ತಾಡ್ಬಿಟ್ಟು ಕೆಲಸ ಮಾಡಿದೀವಿ. ಇವರಿಗೆ ದೇವರು ಐಶ್ವರ್ಯ, ಅಂತಸ್ತು, ಶಕ್ತಿ ಎಲ್ಲ ಕೊಟ್ಟು ಕಾಪಾಡಲಿ ರಾಜರಾಜೇಶ್ವರಿ ತಾಯಿ.